ಚೆನ್ನಾಗಿರುತ್ತೆ. ಆಮೇಲೆ ಬೀಚ್ಗೆ ಹೋಗಿ ಗೈಸ್ ನಾನು ಇವತ್ತು ರಿಪೋರ್ಟರು ನನ್ನ ಸ್ಪೆಕ್ಸ್ನ ಮುರಿದಾಕ್ಬಿಟ್ಟು ಇವಾಗ ಮೊಬೈಲ್ನ ಇವಳು ಎತ್ಕೊಂಡ್ಬಿಟ್ಟು ಇವಳೇ ರಿಪೋರ್ಟರ್ ಆಗೋಳೆ ಗೈಸ್. ನಾನು ಮಮ್ಮಿ ಇವಾಗ ಏನು ಮಮ್ಮಿ ಪ್ಲ್ಯಾನ್? ಈಗ ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ. ಊಟ ಆಗಿದೆ, ಹೊಟ್ಟೆ ತುಂಬ ಊಟ ಆಗಿದೆ. ಈಗ ಹೋಗಿ ಕಾರಲ್ಲಿ ಕೂತ್ಕೊಳ್ಳೋದು. ಆಮೇಲೆ ಓನರ್ ಎಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗೋದು. ನೋ ಪ್ಲೇಸ್ ಇಷ್ಟ ಗೈಸ್. ನಾವು ತಗೊಳ್ಬೇಕು ಅಂತಿದ್ವಿ ಬಟ್ ನೋಡೋಣ. ಗಂಟೆ ಸಿಕ್ಕಿದೆ, ಆರಾಮಾಗಿ ಮಾಡ್ಕೊತೀವಿ. ಈ ವಿಡಿಯೋನ ಪೂರ್ತಿ ನೋಡಿ ಗೈಸ್, ಎಂಜಾಯ್ ಮಾಡಿ. ನಿಮ್ಗೆ ಆಲ್ರೆಡಿ ನಾವು ಹೇಳಿದ್ವಿ ಅಲ್ವಾ, ಧನುರ್ ಮಾಸ ಬ್ರೇಕ್ ಕೊಟ್ಟಿದ್ದಾರೆ, ಹಾಗಾಗಿ ಟ್ರಿಪ್ಪಿಗೆ ಬಂದಿದ್ದೀವಿ ಅಂತ. ಸೊ ಇದು ಡೇ 2 ಆಫ್ ಟ್ರಿಪ್ ಆಗಿರುತ್ತೆ. ಹೇ ಗೈಸ್, ಸೊ ಇವಾಗ ನಾವು ಸೊ ಗೈಸ್ ಇವಾಗ ನಾವು ಶೃಂಗೇರಿಯಲ್ಲಿ ಸ್ನಾನ ಆಯಿತು, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಾರಿ ಗೈಸ್, ರಾತ್ರಿ ವಿಡಿಯೋ ಎತ್ತಕ್ಕಾಗಿಲ್ಲ. ಯಾಕೆ ಅಂತಂದರೆ ಮೊಬೈಲಲ್ಲಿ ಚಾರ್ಜು ಇದ್ದಿಲ್ಲ, ಮತ್ತು ನಾವು ಫುಲ್ ಚಾರ್ಜ್ ಆಗಿದ್ದಿಲ್ಲ. ಯಾಕಂತಂದರೆ ಫುಲ್ ಟಯರ್ಡ್ ಆಗಿದ್ವಿ. ಸೊ ವಿಡಿಯೋ ಎತ್ತಲಿ. ಆಮೇಲೆ ಯಾರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಫುಲ್ ಟಯರ್ಡ್ ಮುಖ ಇದೆ. ಇವತ್ತು ಸ್ವಲ್ಪ ಓಕೆ. ಫಾಗ್ ನೋಡಿ ಗೈಸ್ ಹೆಂಗಿದೆ ಅಂತ. ಹೆಂಗಿದೆ ಗೊತ್ತಾ ಫಾಗ್? ನಮ್ಮಮ್ಮಗೆ ಫುಲ್ಲು ಹೋಗ್ಬಿಟ್ಟಿದೆ. ಸೊ ಗೈಸ್ ಇವಾಗ ನಾವು ಇವಾಗ ನಾವು ಹೋಗ್ತಿದ್ದೀವಿ. ಸೊ ಗೈಸ್ ಈಗ ನಾವು ಬಂದಿದ್ದೀವಿ ಶೃಂಗೇರಿ ಶಾರದಮ್ಮನ ಹತ್ರ. ಸೊ ಗೈಸ್ ಇವಾಗ ಶೃಂಗೇರಿ ಒಳಗಡೆ ಬಂದಿದ್ದೀವಿ. ಸೊ ಇವಾಗ ಫಾಗ್ ಇದೆ. ನಾನು ಪ್ರೇಯರ್ ಮಾಡ್ಕೊಂಡಿದ್ದೀನಿ. ನೋಡಿ ಗಾಯ್ಸ್ ಎಷ್ಟು ಜಾಗ ಇದೆ. ಸೊ ಗೈಸ್ ನೆನ್ನೆ ಎಲ್ಲ ನಮ್ಮ ತಂಗಿ ಇನ್ಚಾರ್ಜ್ ತಗೊಂಡಿದ್ಲು. ಇಡೀ ದಿನ ನಮ್ಮ ತಂಗಿನೇ ವಿಡಿಯೋ ಮಾಡಲು. ಇವತ್ತು ಸೊ ಗೈಸ್ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ, ನಮ್ಮ ಅಕ್ಕ ವಿಡಿಯೋ ಮಾಡ್ತಿದ್ದಾಳೆ. ಐ ಆಮ್ ಸಾರಿ. ಸೊ ನಾವು ಇವಾಗ ನೀರಿನ ಜಾಗಕ್ಕೆ ಬಂದಿದ್ದೀವಿ. ಅಂದರೆ ಎಲ್ಲಿ ಮೀನು ಮತ್ತು ಇನ್ನು ಏನೇನು ಸಿ ಅನಿಮಲ್ಸ್ ಇರ್ತಾವಲ್ಲ ಅಲ್ಲಿಗೆ ಬಂದಿದ್ದೀವಿ. ಇಷ್ಟು ರಶ್ ನೋಡಿ ಗೈಸ್. ಸೊ ಗೈಸ್ ನಾವಿವಾಗ ಇಲ್ಲಿ ರಿವರ್ ಲೇಕ್ ಏನಂತಿರೋ ಅಲ್ಲಿಗೆ ಬಂದಿದ್ದೀವಿ. ನೋಡಿ ಫುಲ್ ರಶ್ ಗೈಸ್. ಇಲ್ಲಿ ಮೀನು ಮತ್ತು ಮಿಕ್ಕಿದ್ದ ಸಿ ಅನಿಮಲ್ಸ್ನ ನೋಡೋಕೆ ಬಂದಿದ್ದೀವಿ. ಸೊ ಗೈಸ್ ನಮ್ಮಮ್ಮ ನನಗೆ ಇವಾಗ ಹೇಳಿದ್ರು ಇಲ್ಲೇ ಅಂತ ಸ್ನೇಕ್ ಬಂದ್ಬಿಟ್ಟು ಫ್ರಾಗಿಗೆ ಶೆಲ್ಟರ್ ಕೊಟ್ಟಿರೋದು ಅಲ್ಲಿ. ಸೊ ನಾನು ಅದನ್ನು ತೋರಿಸ್ತೀವಿ ಗೈಸ್. ಒಂದು ಚಿಕ್ಕ ಡಾಲ್ಫಿನೋ ಫಿಶೋ ಏನೋ ಗೊತ್ತಿಲ್ಲ, ಅಲ್ಲಿ ಚಿಪ್ಪೆ ಅಂದ್ಕೊಂಡು ಹೋಗ್ತಿದೆ. ಇದರಿಂದ ಗೊತ್ತಿಲ್ಲ ಬೇರೆ ಎಸ್ ಗೈಸ್. ಸೊ ನಾವು ಹೋಗೋ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀವಿ. ನಾವು ಎಂಜಾಯ್ ಮಾಡಿದ್ದು ನಿಮಗೆ ತೋರಿಸ್ತೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಗೈಸ್ ನಾನು ಇಟ್ಕೊಂಡು ಬಂದಿದ್ದು ಒಪ್ಪೆಲ್ಲ ವೇಸ್ಟ್ ಆಗಿಬಿಡ್ತು. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಮೂವ್ ಆನ್. ಸೊ ಆಲ್ರೆಡಿ ನಮಗೆ ಟೈಮ್ ಆಗಿಬಿಟ್ಟೈತೆ ನೋಡಿ. 8:40 ಗೈಸ್. 8:40ಗೆ ನಾವು ಇನ್ನೂ ಇಲ್ಲೇ ಇದ್ದೀವಿ. ಯಾವಾಗ ನಾವು ನೆಕ್ಸ್ಟ್ ಟೆಂಪಲ್ಗೆ ಹೋಗೋದು, ಅದಾದಮೇಲೆ ಇನ್ನೊಂದು ಟೆಂಪಲ್ ಹತ್ರ ಹೋಗಿ ಅಲ್ಲಿ ನಾವು ಸ್ವಲ್ಪ ಆಟ ಆಡಬೇಕು. ಬಿಕಾಸ್ ದಟ್ಸ್ ವೆರಿ ಗುಡ್ ಪ್ಲೇಸ್, ನಮ್ಮಂಥ ಜನಕ್ಕೆ ಇಷ್ಟ ಆಗೋ ಪ್ಲೇಸ್. ಸೊ ಬೇಗ ಹೋಗೋಣ ಬನ್ನಿ. ನೆಕ್ಸ್ಟ್ ಅಂತೂ ನೋಡೋಣ ಏನು ಮಾಡೋದು ಅಂತ. ಬಟ್ ಸ್ಟೇ ಟ್ಯೂನ್, ನಾನು ಎಲ್ಲದನ್ನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಇವತ್ತು ಇನ್ಫಾರ್ಮೇಷನ್ ಕೊಡ್ತಿರೋದು ರಿಪೋರ್ಟರ್ ಪ್ರಜ್ಞಾ. ಸೊ ಗೈಸ್ ನೋಡಿ, ನಾನು ಸುಮ್ಮನೆ ಏನಕ್ಕೋ ಈ ಕಡೆ ಬಂದೆ.
ಏನೋ ಹುಡ್ಕೊಂಡು ಅಲ್ಲಿ ಬಂದಾಗ ಈ ಥರ ವ್ಯೂ ಕಾಣಿಸ್ತು. ವಿಂಡೋಗೂ ಇಷ್ಟು ನೀಟಾಗಿ ರೆಡಿ ಮಾಡೋರು ನೋಡಿ. ಮತ್ತೆ ಇಲ್ಲಿ ಸೀನರಿ ನೋಡಿ ಎಷ್ಟು ಚೆನ್ನಾಗಿಟ್ಟವ್ರೆ, ಮೇಂಟೆನೆನ್ಸ್ ಚೆನ್ನಾಗಿದೆ, ಸಖತ್ತಾಗೈತೆ ಗೈಸ್. ಶೃಂಗೇರಿಯಲ್ಲಿ ಈ ತರ ಪಾಟ್ ಎಲ್ಲ ನಾನು ಯಾವತ್ತೂ ನೋಡಿರ್ಲಿಲ್ಲ. ನೋಡಿ ನಾವ್ ಇವಾಗ ನೋಡಿದ ಸೀನರಿ ಮತ್ತೆ ಡೈನಿಂಗ್ ಹಾಲ್ ಇದು ಬ್ಯಾಕ್ ಸೀನರಿ ಎಲ್ಲ ಚೆನ್ನಾಗಿತ್ತಲ್ಲ, ಸೂಪರ್. ವಿಂಡೋ ಮಾಡಿ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತಲ್ಲ. ಒಂದು ಇನ್ಫಾರ್ಮೇಶನ್ ಫ್ರೆಂಡ್ಸ್, ನಿಮಗೂ ಗೊತ್ತಿರ್ಬೋದು, ಇಲ್ಲಿ ಒಂಥರ ಲಂಗ ಜಾಕೆಟ್ ಹಾಕೊಂಡ್ಬರ್ಬೋದು, ಬಟ್ ಚೂಡಿದಾರ್ ಹಾಕೊಂಬರೋವಾಗ ದುಪಟ್ಟ ಕಂಪಲ್ಸರಿ. ಲೆಗಿಂಗ್ಸ್ ಹಾಕೊಂಬರಂಗಿಲ್ಲ, ಅವ್ರು ಚೆಕ್ ಮಾಡ್ತಾ ಇದ್ದಾರೆ. ಆಮೇಲೆ ಗಂಡಸರು ಪ್ಯಾಂಟ್ ಶರ್ಟ್ ಹಾಕೊಂಬರೋಂಗಿಲ್ಲ, ಕಂಪಲ್ಸರಿ ಪಂಚೆ ಮಾಡಿದ್ದಾರೆ. ಇನ್ ಕೇಸ್ ಹಾಕೊಂಡ್ ಬಂದ್ಬಿಟ್ರೆ ಅವ್ರನ್ನ ಒಂದು ಸ್ಟಾಪ್ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿಂದ ದೇವ್ರು ಕಾಣಿಸ್ತಾರೆ, ಬಟ್ ಹತ್ರಕ್ಕೆ ಹೋಗಕ್ಕಾಗಲ್ಲ. ಈಗ ಏನಾಯ್ತು ಅಂದ್ರೆ ನಮ್ಮ ಮನೆಯವರು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಕೊಟ್ಟಿದ್ವಿ, ನಾವು ನಾಳೆಗೆ ಪಂಚೆ ಹಾಕ್ಬೇಕು ಅನ್ಕೊಂಡ್ವಿ, ಬಟ್ ಅಲ್ಲಿ ಬಿಟ್ಟಿಲ್ಲ ಅವ್ರೊಬ್ಬರನ್ನ. ಹಾಗಾಗಿ ಅವರು ಆಚೆಯಿಂದನೇ ದರ್ಶನ ಮಾಡ್ಬೇಕಾಗಿತ್ತು. ನಾವೆಲ್ಲರೂ ಹೋದ್ವಿ. ನಾನು ಬಾಯಿ ಸೇಫರ್ ಸೈಡ್ಗೆ ಒಂದು ದುಪಟ್ಟ ಎತ್ತಿಟ್ಕೊಂಡಿದ್ದೆ. ಆಕ್ಚುಲಿ ಆಚೆ ಬರೋ ನಾನು ಯಾವಾಗೂ ಹಾಕೊಳ್ಳೋದಿಲ್ಲ, ಸ್ಕೂಲಲ್ಲಿ ಮಾತ್ರ ಹಾಕೊಳ್ಳೋದು. ಬಟ್ ಸೇಫರ್ ಸೈಡ್ ಇಟ್ಕೊಂಡಿರೋದು ಇವತ್ತು ಡಿಫಿಕಲ್ಟ್ ಅಲ್ಲ ಗೈಸ್, ಉಪಯೋಗ ಆಯ್ತು ಮ್ಯಾನೇಜ್ ಮಾಡೋದು. ಒಳ್ಳೆ ಕಾಲಕ್ಕೆ ಬುದ್ಧಿ ಉಪಯೋಗಿಸಿ ದುಪಟ್ಟ ಒಂದು ಇರ್ಲಿ ಅಂತ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ದೀವಿ. ಶಾರದಾಂಬೆ ದರ್ಶನ ತುಂಬಾ 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 ಚೆನ್ನಾಗಾಯ್ತು ಗೈಸ್. ವಿ ಆರ್ ವೆರಿ ಹ್ಯಾಪಿ. ಎಲ್ಲೂ ನೆಕ್ಸ್ಟ್ ಇನ್ ಪ್ರೆಗ್ನೆಂಟ್ 10th ಸ್ಟ್ಯಾಂಡರ್ಡ್ ಅಲ್ಲ ಫ್ರೆಂಡ್ಸ್, ದೇವ್ರನ್ನ ಬೇಡ್ಕೊಂಡ್ ಬಂದಿದ್ದೀವಿ ಅವ್ಳು ಒಳ್ಳೆ ರಿಸಲ್ಟ್ ಬರ್ಲಿ ಅಂತ. ರಿಸಲ್ಟ್ ಬಂದ್ಮೇಲೆ ನಾವು ನೆಕ್ಸ್ಟ್ ಇನ್ ಬರೋದು ಅನ್ಸುತ್ತೆ, ಗೊತ್ತಿಲ್ಲ ಗೈಸ್. ಆದ್ರೆ ಬಟ್ ಸ್ಟಿಲ್ ಹೋಪ್ಸ್ ಅಂತೂ ಇಟ್ಕೊ ಬಂದಿದ್ದೀವಿ, ನೋಡೋಣ. ಬಟ್ ಸ್ಟೇ ಟ್ಯೂನ್, ನೆಕ್ಸ್ಟ್ ಪ್ಲೇಸ್ ಹತ್ರ ಹೋಗುತ್ತೆ ಅಲ್ಲ ಕಿಶೋರ, ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಹೋಗುತ್ತಂತ. ಶೃಂಗೇರಿಯಲ್ಲಿ ನಮ್ಗೆ ನೋಡಿ ಹೆಂಗೆ ಬಿಂದಿ ಸ್ಟೈಲ್ ಆಗಿ ಇಟ್ಕೊಳ್ಳೋ ತರ ಹೇಳ್ಕೊಟ್ರು. ಇವ್ರದ್ದು ಇನ್ನೂ ಚೆನ್ನಾಗೈತೆ. ನಮ್ಮ ಅಮ್ಮನ್ ತೋರಿಸ್ತೀನಿ ಬನ್ನಿ. ನಮ್ಮ ಅಮ್ಮ ಇದು ಇನ್ನೂ ಸಖತ್ತಾಗೈತೆ ನೋಡಿ. ಬಿಂದಿನೇ ಬೇಕಾಗಿಲ್ಲ ಶೃಂಗೇರಿಗೆ ಬಂದಾಗ ತಗೊಳ್ಳಿ ಫ್ರೆಂಡ್ಸ್. 60 ರುಪೀಸು ಜೊತೆ ಎಲ್ಲ ಆಕ್ಸೆಸರೀಸ್ ಇದ್ರ ಜೊತೆ ನಾವು ಇಟ್ಕೊಬಹುದು. ತುಂಬಾ ಚೆನ್ನಾಗಿದೆ. ಕಲರ್ ಆಗಿ ಸಿಲ್ವರ್, ಗೋಲ್ಡ್, ಕುಂಕುಮ, ಬ್ಲಾಕ್ ಎಲ್ಲ ನೋಡಿ ಗೈಸ್. ಪಿಂಕು, ಬ್ಲೂ, ಗ್ರೀನ್ ಪ್ರತಿಯೊಂದು ಕಲರು ಕೊಟ್ಟವ್ರೆ. ನಾವು ಯಾವಾಗ ಆಗುತ್ತೋ ಅವಾಗ ಒಂದೊಂದಿಟ್ಟು ನಿಮಗೆ ಟ್ರಯಲ್ ತೋರಿಸ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಇಲ್ಲಿ ನೋಡಿ ಫುಲ್ಲು ಕಾಡು, ಬೆಳಗ್ಗೆ ಬಂದಿರೋದು. ಗೈಸ್ ನೀವು ನೋಡ್ತಿರ್ಬೋದು ಜೋಗ್ ಫಾಲ್ಸ್ ಯಾವ ಥರ ಬರ್ತದೆ. ಇಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಒಂದು ಬಸ್ ಇದೆ, ಏನೋ ಒಂದು ಗೈಸ್ ಒಟ್ನಲ್ಲಿ ಒಂದು ಫಾಲ್ಸ್. ಗೈಸ್ ನಾನು ಇವತ್ತು ರಿಪೋರ್ಟರು ನನ್ನ ಸ್ಪೆಕ್ಸ್ನ ಮುರಿದಾಕ್ಬಿಟ್ಟು ಇವಾಗ ಮೊಬೈಲ್ನು ಇವಳು ಎತ್ಕೊಂಡ್ಬಿಟ್ಟು ಇವಳೇ ರಿಪೋರ್ಟರ್ ಆಗೋಳೆ ಗೈಸ್. ನಾನು ಮುರಿದಾಕಿಲ್ಲ ಗೈಸ್, ಮುರಿದಾಕೊಂಡಿದ್ದಾಳೆ ನಮ್ಮ ಅಕ್ಕ. ಇಲ್ಲಂತೂ ವ್ಯೂ ಸಖತ್ತಾಗಿ ಬರ್ತೈತೆ, ಫುಲ್ ಪಹಾಡ್. ನೀವು ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡ್ಬೋದು. ಎಲ್ಲಿಂದ ಸೈಡ್ ಆಫ್ ದ ರೋಡ್ ಇಂದ ಸೆಂಟರ್ ಆಫ್ ದ ರೋಡ್ ಬಂದ್ಬಿಟ್ಟಿದ್ದೀವಿ. ಯಾ ಗೈಸ್, ನೀವು ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡ್ಬೋದು. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದ್ಬಿಟ್ಟು ಮಂಜುಳಾ ಶ್ರೀನಿವಾಸ್ ರೆಡ್ಡಿ. ಓಕೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲ ಪ್ರತಿ ಒಂದು ಪೋಸ್ಟ್ ಗೈಸ್. ಇದಾದ್ಮೇಲೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ, ಎಷ್ಟು ದಿನಕ್ಕೆ ಇರ್ತೀವಿ, ಆಮೇಲೆ ಎಲ್ಲಿ ಹೆಂಗಿರ್ತೀವಿ ಅನ್ನೋದು ಆಗೋಯ್ತು ಗೈಸ್. ಪ್ರತಿಯೊಂದು ನಾಳೆ ನಮ್ಮ ನಮ್ಮ ಟ್ರಿಪ್ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಮೆನ್ಷನ್ ಮಾಡ್ತೀವಿ. ಮೇಕ್ ಶೋರ್ ಯು ಚೆಕ್ ಇಟ್ ಔಟ್. ಬನ್ನಿ ಹೋಗೋಣ. ಇಲ್ಲಿ ಮೆಟ್ಲನ್ನ ಹತ್ತಬೇಕು. ತಿರುಪತಿ ಫೀಲಿಂಗ್ ಬರ್ತಿದೆ. ತಿರುಪತಿ ಅಂತಿದೆ, ತಿರುಪತಿ ಫೀಲಿಂಗ್ ಬರ್ತಿದೆ ಗೈಸ್. ಮೊಬೈಲ್ ಅವಾಗಿಂದ ನನ್ನ ಹತ್ರ ಕಿಚ್ಕೋತಾಳೆ ಗೈಸ್. ಇವತ್ತು ನಾನು ರಿಪೋರ್ಟರ್ ಕೊಡು ಅಂದರೆ ಕೊಡ್ತಿಲ್ಲ ಗೈಸ್. ಅಲ್ಲಿ ಸ್ಪೆಕ್ಸ್ ಹಾಕ್ಕೊಂಡಿಲ್ಲ, ಅದಕ್ಕೆ ಕೊಡ್ತಿಲ್ಲ. ಸೊ ಗೈಸ್ ಇವಾಗ ನಾವೆಲ್ಲಿಗೆ ಹೋಗ್ತಿದ್ದೀವಿ, ಉಡುಪಿಗೆ ಹೋಗ್ತಿದ್ದೀವಿ.
ಹೊರಟಿದ್ದೀವಿ. ಸೊ ಬನ್ನಿ ಹೋಗೋಣ. ನಮ್ಮ ಪ್ಲ್ಯಾನ್ ಪ್ರಕಾರ ಏನಿದೆ ಅಂದರೆ ಅಲ್ಲಿ ಹೋಗಿಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಟೆಂಪಲ್ ನೋಡಿಕೊಂಡು ಆಮೇಲೆ ಬೀಚಿಗೆ ಬರಬೇಕು ಅಂತ. ಸೊ 3 hours ಆಗುತ್ತೆ ಇಲ್ಲಿಂದ ಹೋಗೋ ಅಷ್ಟೊತ್ತು. ನೋಡೋಣ. ಆಲ್ರೆಡಿ 12:30. ಇಲ್ಲಿಂದ ನಾವು 3:30 ಪ್ಲಸ್ ಟೆಂಪಲ್ಗೆ ಹೋಗಿ ಆಮೇಲೆ ಬೀಚ್ ಅಂದರೆ ನನಗೆ ಗೊತ್ತೂ ಇಲ್ಲ. ಅಟ್ಲೀಸ್ಟ್ ಬೀಚ್ ಕ್ಲೋಸ್ ಮಾಡ್ತಾರೋ ಓಪನ್ ಮಾಡ್ತಾರೋ ಆಡೋದಕ್ಕೆ ಬಿಟ್ಟರೆ ಕತ್ತಾಗಿರುತ್ತೆ. ಕ್ಯಾಮ್ರಾನ ಕರೆಕ್ಟಾಗಿ ಇಟ್ಕೊಳ್ಳಿ. ರಿಪೋರ್ಟರ್ ಪ್ರಜ್ಞಾ ಮಾತಾಡ್ತಿದ್ದಾರೆ. ಸೊ ಇವತ್ತಿನ ನ್ಯೂಸ್ ನಾವು ಸೊ ಗೈಸ್ ಎಂಜಾಯ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಹೆಂಗೆ ಎಂಜಾಯ್ ಮಾಡಿದ್ವಿ ಕ್ಯಾಮ್ರಾಮ್ಯಾನ್ ಎಂತ ಆ್ಯಂಡ್ ರಿಪೋರ್ಟರ್ ಪ್ರಜ್ಞಾ ಹೇಳ್ತೀನಿ. ಓಕೆ. ನಮ್ಮಮ್ಮ ನೋಡಿ ಗೈಸ್ ನನ್ನ ಬಿಟ್ಬಿಟ್ಟು ಬಂದ್ಬಿಟ್ರು. ಅಯ್ಯೋ ಸ್ವಾಮಿ. ನೋಡಿ ಗೈಸ್ ನಮ್ಮಮ್ಮ ನನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಮಮ್ಮಿ ಇವಾಗ ಏನು ಮಮ್ಮಿ ಪ್ಲ್ಯಾನ್? ಈಗ ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ. ಊಟ ಆಗಿದೆ, ಹೊಟ್ಟೆ ತುಂಬ ಊಟ ಆಗಿದೆ. ಈಗ ಹೋಗಿ ಕಾರಲ್ಲಿ ಕೂತ್ಕೊಳ್ಳೋದು. ಆಮೇಲೆ ಓನರ್ ಎಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಹೋಗೋದು. ಓಕೆ ಗೈಸ್ ಸ್ಟೇ ಟ್ಯೂನ್ ಮಾಡಿ. 1, 2, 3, 4. ಸೊ ಗೈಸ್ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಇವಾಗ ನಾವು ಉಡುಪಿಗೆ ಬಂದಿದ್ದೀವಿ. ಸೊ ಬನ್ನಿ ಉಡುಪಿಯ ದರ್ಶನ ಹೆಂಗಿರುತ್ತೆ, ಆಮೇಲೆ ಬೀಚಿಗೆ ಹೋಗ್ತಿದ್ವಿ ಅಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಸ್ಟೇ ಟ್ಯೂನ್. ಗೈಸ್ ಎಷ್ಟು ಅಂಗಡಿ ಏನೇನೆಲ್ಲ ಇದೆ ಅಂತ ನೀವು ನೋಡ್ತಿರ್ಬೋದು. ಸೊ ನಾವು ನಮ್ಮ ಅಪ್ಪಗೆ ಮತ್ತು ನಮ್ಮ ಅಕ್ಕನಿಗೆ ವೇಟ್ ಮಾಡ್ತಿದ್ದೀವಿ. ನೋಡಿ ಗೈಸ್ ನಾವು ತೊಗೊಳ್ಬೇಕು ಅಂತಿದ್ವಿ ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಈ ಥರ ಇಳಿಸ್ಕೊಬೇಕು ಅಂತ ಅಂದ್ಕೊಂಡಿರ್ತೀವಿ. ನೋ ಪ್ಲೇಸ್ ಇಷ್ಟು ಅಷ್ಟು ನೇರ್ಪಿಸ್ಬೇಕು ನಾನು ಹಿಂಗೆ ಅಡ್ವಾನ್ಸ್ ಲೆವೆಲ್ ಹೋಗಲ್ಲ. ಗೈಸ್ ನಾವು ಫೈನಲಿ ಉಡುಪಿ ಬೀಚ್ನ ರೀಚ್ ಮಾಡಿಬಿಟ್ವಿ. ಜನ ಅಲ್ಲಿ ತನಕ ಹೋಗ್ತಿದ್ದಾರೆ. ಇವ್ರಿಗೆಲ್ಲ ಏನು ಭಯ ಏನು ಆಗಲ್ಲ ಏನು ಅಂತ ನಂಗೆ ಡೌಟ್. ನನ್ನ ಶೂ ನಾನು ಅದು ಬೇರೆ ಕ್ರಾಕ್ಸ್ ಬೇರೆ ಹಾಕ್ಕೊಂಬಂದಿದ್ದೀನ. ಫುಲ್ಲು ನಾನೇನು ಕಾಣಿಸ್ತಿಲ್ಲ ಅಂತ ನನಗೆ ಗೊತ್ತು, ಚೆನ್ನಾಗಿ ಗೊತ್ತು. ನೋಡಿ ಮಮ್ಮಿ ಆಂಟಲ್ಲೆಲ್ಲ ಹೋಗ್ಬಿಟ್ಟು ಬರ್ತಿದ್ದಾರೆ ಅಲ್ಲಿ. ಸ್ವಲ್ಪ ಲೈಟ್ ಹಾಕು ಮಮ್ಮಿ, ಲೈಟ್ ಫ್ಲ್ಯಾಶ್ ಲೈಟ್ ಇರಿ ಗೈಸ್. ನನಗೆ ನನ್ನ ಮಕ್ಕ ಕ್ಲೀನಾಗಿ ತೋರಿಸ್ತೀನಿ. ಸೊ ಗೈಸ್ ಇವಾಗ ಸ್ವಲ್ಪ ಲೈಟ್ ಹಾಕ್ಕೊಂಡು ಸೊ ದಟ್ ಲೈಟ್ ಬರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ನಾವು ಮೇಲಿಂದ ಕ್ಯಾಮ್ರಾ ಹಾಕ್ತಾರೆ ತೋರಿಸ್ತೀನಿ ಬನ್ನಿ ಗೈಸ್. ಗಂಟೆ ಇಸ್ಕೊಂಡ ಸ್ವಲ್ಪ ಎಸ್ಕೊಳೋದಂಡ ಇತ್ತೇನು ಆಡೋದು ಅಂತ ಹೇಳಿ ನಮ್ಮ ಇದು ಮಾ ಬಿಡಿಸಿದ ಹೇಳಿದ್ದೀನಿ ತಿರುಗಿಸಿ ನಿಲ್ಪಿಸ್ಕೊಂಡು
ಗೈಸ್, ಇವಾಗ ನಾವು ಉಡುಪಿಯಿಂದ ಧರ್ಮಸ್ಥಳಕ್ಕೆ ಬಂದು ರೂಮ್ ಮಾಡಿದ್ದೀವಿ. ಸೊ ಹೆಂಗೋ 2 ಬೆಡ್ ಸಿಕ್ಕಿದೆ, ಆರಾಮಾಗಿ ಮಲ್ಕೊತೀವಿ, ಪಾಚ್ಕೊತೀವಿ. ಬೆಳಗ್ಗೆ ಎದ್ಬಿಟ್ಟು ತೋರಿಸ್ತೀವಿ. ಓಕೆ ಗೈಸ್, ಐ ಆಮ್ ವೆರಿ ಟಯರ್ಡ್. ಮತ್ತು ಬಾಯ್ ಬಾಯ್.